ಬನೇಗಾ ಕರೋಡ್ಪತಿ ಶೋ. ಈ ಶೋ ಯಾರಿಗ್ ತಾನೇ ಗೊತ್ತಿಲ್ಲ ಹೇಳಿ. ಈ ಶೋನ ನೋಡಲು ಜನರು ಕಾದು ಕುಳಿತಿರ್ತಾರೆ. ಜನಪ್ರಿಯವಾದ ಕೌನ್ ಬನೇಗಾ ಕರೋಡ್ಪತಿ ಸೀಸನ್ 16 ಶುರುವಾಗಿದ್ದು 81 ವರ್ಷದ ಅಮಿತಾಬ್ ಬಚ್ಚನ್ ಕೌನ್ ಬನೇಗಾ ಕರೋಡ್ಪತಿ ಸೀಸನ್ 16ರ ಹೋಸ್ಟ್ ಆಗಿ ಮರಳಿದ್ದಾರೆ. ಇನ್ನು ಕಾಮನ್ ಆಗಿ ಎಲ್ಲರಲ್ಲೂ ಕಾಡುವ ಪ್ರಶ್ನೆ ಒಂದೇ, ಈ ಶೋಗೆ ಬಚ್ಚನ್ ಪಡೆಯೋ ಸಂಭಾವನೆ ಎಷ್ಟು ಅನ್ನೋದು. 2000ರಲ್ಲಿ ಶುರುವಾದ ಈ ಕಾರ್ಯಕ್ರಮವನ್ನು ಇಲ್ಲಿವರೆಗೂ ಬಿಗ್ ಬಿ ಒಬ್ಬರೇ ನಡೆಸಿಕೊಡುತ್ತಿದ್ದಾರೆ. ಹಾಗಾದ್ರೆ ಅಮಿತಾಬ್ ಬಚ್ಚನ್ ಒಂದು ಸೀಸನ್ಗೆ ಎಷ್ಟು ಸಂಭಾವನೆ ಪಡೆಯುತ್ತಾರೆ ಅನ್ನೋದು ಎಲ್ಲರಲ್ಲೂ ಕುತೂಹಲ ಕೆರಳಿಸಿದೆ. ಸದ್ಯ ಇವಾಗ ಒಂದು ಎಪಿಸೋಡ್ಗೆ ಎಷ್ಟು ಸಂಭಾವನೆ ತೆಗೆದುಕೊಳ್ತಿದ್ದಾರೆ ಎಂಬ ಮಾಹಿತಿ ಹೊರಬಿದ್ದಿದೆ. ಸದ್ಯ ಕೌನ್ ಬನೇಗಾ ಕರೋಡ್ಪತಿ ಸೀಸನ್ 16ರ ಒಂದು ಎಪಿಸೋಡ್ಗೆ ಬಚ್ಚನ್ 5 ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ಎಂದು ವರದಿಯಾಗಿದೆ. ಮೊದಲ ಸೀಸನ್ ಇಂದ ಇಲ್ಲಿವರೆಗೂ ಬಚ್ಚನ್ ಎಷ್ಟೆಷ್ಟು ವೇತನ ಪಡೆಯುತ್ತಿದ್ದಾರೆ ಅನ್ನೋದು ನೋಡುವುದಾದ್ರೆ, ಕೌನ್ ಬನೇಗಾ ಕರೋಡ್ಪತಿ ಸೀಸನ್ 1ಕ್ಕೆ 25 ಲಕ್ಷ, KBC 2 25 ಲಕ್ಷ, KBC 4 50 ಲಕ್ಷ, KBC 5 50 ಲಕ್ಷ, KBC 6 1.5 ಕೋಟಿಯಿಂದ 2 ಕೋಟಿ, KBC 7 1.5 ಕೋಟಿಯಿಂದ 2 ಕೋಟಿ, KBC 8 2 ಕೋಟಿ, KBC 9 2.9 ಕೋಟಿ, KBC 10 3 ಕೋಟಿ, KBC 11 3.5 ಕೋಟಿ, KBC 12 3.5 ಕೋಟಿ, KBC 13 3.5 ಕೋಟಿ, KBC 14 4ರಿಂದ 5 ಕೋಟಿ, KBC 15 4ರಿಂದ 5ರ ನಡುವೆ, KBC 16ಕ್ಕೆ 5 ಕೋಟಿಯನ್ನು ತೆಗೆದುಕೊಳ್ಳುತ್ತಿದ್ದಾರೆ ಎಂದು ವರದಿಯಾಗಿದೆ. ಅಮಿತಾಬ್ ಬಚ್ಚನ್ KBC ಪಯಣವನ್ನು ಶುರು ಮಾಡಿದ ಹೊಸತರಲ್ಲಿ ಅವರ ಕೆರಿಯರ್ ಅಷ್ಟೊಂದು ಉತ್ತುಂಗದಲ್ಲಿರಲಿಲ್ಲ. ಈ ಶೋ ಒಂದು ಬ್ರಿಟಿಷ್ ಶೋ ಆಗಿದ್ದು ಹೂ ವಾಂಟ್ಸ್ ಟು ಬಿ ಎ ಮಿಲಿನಿಯರ್ ಡಬ್ಬಿಂಗ್ ಆಗಿತ್ತು. ಫಸ್ಟ್ ಸೀಸನ್ ಅದ್ಭುತವಾಗಿ ಯಶಸ್ಸು ಕಂಡಿತು. ಈ ಶೋ ಅಮಿತಾಬ್ ಬಚ್ಚನ್ ಅವರ ಪ್ರತಿ ಮನೆಯಲ್ಲೂ ಕರೆದೊಯ್ಯಿತು. ಜೊತೆಗೆ ಅಲ್ಲಿಂದ ಅವರ ಕೆರಿಯರ್ ಪುನರ್ಜೀವನಗೊಳಿಸಿತು. ಬಳಿಕ 2ನೇ ಸೀಸನ್ ಕೂಡ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿತು. ಆದರೆ ಅವರು ಅನಾರೋಗ್ಯದ ಕಾರಣದಿಂದ ಅವರು ಹಿಂದೆ ಸರಿಯಬೇಕಾಯಿತು. ನಂತರ ಆ ಜಾಗಕ್ಕೆ ಕಿಂಗ್ ಖಾನ್ ಶಾರುಖ್ ಖಾನ್ ಸೀಸನ್ 3ರಲ್ಲಿ ನಿರೂಪಕರಾಗಿ ಬಂದರು. ಶೋ ಏನೋ ಚೆನ್ನಾಗಿಯೇ ಮೂಡಿ ಬಂತು. ಆದ್ರೆ ಜನಪ್ರಿಯತೆ ಹಾಗೂ ಅಭಿಮಾನಿಗಳ ಬೇಡಿಕೆ ಮೇರೆಗೆ ಸೀಸನ್ 4ರಲ್ಲಿ ತಮ್ಮ ಹೋಸ್ಟಿಂಗಿಗೆ ಅಮಿತಾಬ್ ಬಚ್ಚನ್ ಮರಳಿದರು. ಒಟ್ಟಲ್ಲಿ ಕಳೆದ 10 ವರ್ಷಗಳಿಂದ ಬಚ್ಚನ್ ಅವರು KBCಯನ್ನು ನಡೆಸಿಕೊಡುತ್ತಿದ್ದಾರೆ. ಸೀಸನ್ 16ಕ್ಕೆ ಅವರು ಪ್ರತಿ ಎಪಿಸೋಡ್ಗೆ 5 ಕೋಟಿ ಸಂಭಾವನೆ ಪಡೆಯುತ್ತಿದ್ದಾರೆ ಎಂದು ಗುರುತಿಸಿಕೊಂಡು ಬಾಲಿವುಡ್ನ ಅತಿ ಹೆಚ್ಚು ಸಂಭಾವನೆ ಪಡೆಯುತ್ತಿರುವ ನಿರೂಪಕರಾಗಿದ್ದಾರೆ.